ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಶಿವಪ್ರಸಾದ್ ಮತ್ತು ಪ್ರದೀಪ್ ಬೆಂಬಲಿಗರು ಗೆಲುವು. ಚಿಂತಾಮಣಿ ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಶಿವಕುಮಾರ್ ಮತ್ತು ಪ್ರದೀಪ್ ರವರ ಬೆಂಬಲಿಗರು ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚುನಾವಣೆಯಲ್ಲಿ ಎನ್.ಕೆ. ನರಸಿಂಹಪ್ಪ, ಕೆ. ಎಂ. ಶಿವಪ್ರಸಾದ್, ಎಚ್. ಎ. ಶ್ರೀನಿವಾಸ್, ಕೆ. ವೆಂಕಟಾಚಲಪತಿ, ಎಸ್. ಪ್ರದೀಪ್, ಎಂ. ಆಂಜನಪ್ಪ, ಆರ್. ಶ್ರೀನಿವಾಸ್, ಜಿ. ವಿ. ರೆಡ್ಡಪ್ಪ, ಡಿ. ಎಂ. ನಾಗರಾಜ್, ಟಿ. ಎಸ್. ಶಿವಾನಂದ, ವೈ. ಎಸ್. ನರೇಂದ್ರ, ಎಂ. ಡಿ. ವೆಂಕಟ, ಸುಧಾಯನ್ ಮತ್ತು ರಾಧಾಡಿಕೆ ಗೆಲುವು ಸಾಧಿಸಿದ ನಿರ್ದೇಶಕರು. ಆಡಳಿತ ಮಂಡಳಿಗೆ ಒಟ್ಟು 15 ಸ್ಥಾನಗಳಿದ್ದು ಸಾಮಾನ್ಯ ಸ್ಥಾನಗಳು 13 ಮತ್ತು ಮಹಿಳಾ ಮೀಸಲು 2 ಸ್ಥಾನಗಳು ನಿಗದಿಯಾಗಿದ್ದು ಮಹಿಳಾ ಮೀಸಲು 2 ಸ್ಥಾನಗಳು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಒಟ್ಟು 15 ಸ್ಥಾನಗಳಿಗೆ ಚುನಾವಣಾ ಕಣದಲ್ಲಿದ್ದ ಒಟ್ಟು 17 ಮಂದಿ ಇದ್ದು ಸದರಿ ಎಲ್ಲಾ ಸ್ಥಾನಗಳಿಗೆ ಭಾನುವಾರ ಬೆಳಗ್ಗೆ 9 ರಿಂದ ಸಂಜೆ 4 ಗಂಟೆಯವರೆಗೂ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ವಿದ್ಯಾಜ್ಯೋತಿ ಪಿಯು ಕಾಲೇಜಿನಲ್ಲಿ ಚುನಾವಣೆ ನಡೆಯಿತು. ಚುನಾವಣೆಯ ನಂತರ ಚುನಾವಣಾಧಿಕಾರಿ ಹರೀಶ್ ಕುಮಾರ್ ಆರ್ ರವರು ಮತ ಎಣಿಕೆ ನಡೆಸಿದ ನಂತರ ಮತ ಎಣಿಕೆಯಲ್ಲಿ ಬಹುಮತ ಪಡೆದವರನ್ನು ನಿರ್ದೇಶಕರನ್ನಾಗಿ ಘೋಷಿಸಿದರು. ಗೆಲುವು ಸಾಧಿಸಿದ ಸದಸ್ಯರನ್ನು ಮತದಾರರು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಸಂಭ್ರಮಿಸಿದರು. ಪರಿಶಿಷ್ಟ ಜಾತಿ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ನಿಯಮಿತ ಚಿಂತಾಮಣಿ ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಗೆ ದಿನಾಂಕ 1/3/26ರಂದು ನಡೆದಿದ್ದು, ಈ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ್ದ ಅಭ್ಯರ್ಥಿಗಳು ಗಳಿಸಿದ ಮತಗಳು ಕೆಳಕಂಡಂತಿರುತ್ತದೆ. ಆಂಜಿನಪ್ಪ ಎಂ 155, ಓಬಯ್ಯ ಕೆ 44, ಎನ್.ಕೆ. ನರಸಿಂಹಪ್ಪ 179, ನರೇಂದ್ರ ವೈ.ಎಸ್ 147, ಡಿ. ಎಂ. ನಾಗರಾಜ 154, ಪ್ರದೀಪ್ ಎಸ್ 159, ಎನ್. ವೇಂಕಟರಾಯಪ್ಪ 108, ಎನ್. ಜೆ. ಮಂಜುನಾಥ 149, ಎನ್. ಮಂಜುನಾಥ 79, ಜಿ. ವಿ. ರೆಡ್ಡಪ್ಪ 154, ಕೆ. ವೆಂಕಟಾಚಲಪತಿ 161, ಎಂ. ಡಿ. ವೆಂಕಟ್ 136, ಕೆ. ಎಂ. ಶಿವಪ್ರಸಾದ್ 171, ಟಿ. ಎಸ್. ಶಿವಾನಂದ 151, ಕೆ. ಶಿವಣ್ಣ 105, ಶ್ರೀನಿವಾಸ ಆರ್ 155, ಶ್ರೀನಿವಾಸಪ್ಪ ಎಚ್. ಎ 167. ಫಲಿತಾಂಶ ಘೋಷಣೆ. ಚುನಾಯಿತರಾಗಿದ್ದಾರೆ ಎನ್.ಕೆ. ನರಸಿಂಹಪ್ಪ, ಕೆ. ಎಂ. ಶಿವಪ್ರಸಾದ್, ಶ್ರೀನಿವಾಸಪ್ಪ ಎಚ್. ಎ, ಕೆ. ವೆಂಕಟಾಚಲಪತಿ, ಪ್ರದೀಪ್ ಎಸ್, ಆಂಜಿನಪ್ಪ ಎಂ, ಶ್ರೀನಿವಾಸ ಆರ್, ಜಿ. ವಿ. ರೆಡ್ಡಪ್ಪ, ಡಿ. ಎಂ. ನಾಗರಾಜ, ಟಿ. ಎಸ್. ಶಿವಾನಂದ, ಎನ್. ಜೆ. ಮಂಜುನಾಥ್, ನರೇಂದ್ರ ವೈ.ಎಸ್, ಎಂ. ಡಿ. ವೆಂಕಟ್, ಸುಧಾಯನ್ ಮತ್ತು ರಾಧಾ ಡಿ.ಕೆ. ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಮಾತಾಡ್ತಕ್ಕಂಥದ್ದು ಏನು ಉಳಿದಿಲ್ಲ. ಏನು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಮಾಜಿಕ ನ್ಯಾಯತಂಡ ಅಂತ ಹೆಸರಿಟ್ಕೊಂಡು ಈ ಒಂದು ಸಂಘವನ್ನು ಮುನ್ನಡೆಸಬೇಕು ಅಂತ ಪಣ ತೊಟ್ಟಿದ್ವಿ. ಅದ್ರ ಪ್ರಕಾರ ನಾವು 15 ಜನ ಟೀಮು ಅಳೆದು ತೂಗಿ ಸಾಮಾಜಿಕವಾಗಿ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಸ್ಗೂ ಮತ್ತು ಎಲ್ಲ ಒಂದು ಏನು ನಮ್ಮ ಒಳ ಕಮ್ಯುನಿಟಿಗಳಿದೆ ಎಲ್ಲಕ್ಕೂ ಹಂಚಿಕೆ ಮಾಡಿ ಸಮನಾಗಿ ಒಂದು ಟೀಮ್ ನಾವು ರೆಡಿ ಮಾಡಿದ್ವಿ. ಆ ನಂತರದಲ್ಲಿ ಕೆಲವೊಂದು 6 ಜನ ಇನ್ನೊಂದು ಟೀಮ್ ಆಯಿತು. ಆನಂತರದಲ್ಲಿ ಅದು ನಾವು ಅದ್ರ ಬಗ್ಗೆ ಏನು ಮಾತಾಡ್ಕೋಗಿಲ್ಲ, ಎನಾಮಿನಸ್ ಮಾಡಬೇಕಂತ ಭಾಳ ಪ್ರಯತ್ನ ಪಟ್ವಿ. ನಾವು ಒಂದು 3 ತೆಗಿತೀವಿ, ನೀವು ಒಂದು 3 ತೆಗೀರಿ ಅಂತ ಹೇಳಿದ್ವಿ. ಆದರೆ ಅವರು ಅದಕ್ಕೆ ಒಪ್ಕೊಳ್ಳಿಲ್ಲ. ಕೊನೆವರೆಗೂ ನೋಡಿದ್ವಿ, ಒಪ್ಕೊಳ್ಳಿಲ್ಲ. ಮತ್ತು ಅದರ ಪರಿಣಾಮವಾಗಿ ಇವತ್ತು ಎಲೆಕ್ಷನ್ ಆಯಿತು. ಅಲ್ಟಿಮೇಟ್ಲಿ ಏನು ನಮ್ಮ ಮತದಾರ ಬಂಧುಗಳೇನಿದ್ದಾರೆ ಅವ್ರಿಗೆ ನಾನು ಮೊದಲನೇದಾಗಿ ಹೃದಯ ತುಂಬಿ ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ವೋಟ್ ಪ್ಯಾಟ್ರನ್ ಹೇಗಿದೆ ಅಂತಂದರೆ, ನಾನು ಏನು ಒಂದು ಮೆಸೇಜ್ ಕೊಟ್ಟಿದ್ದೆ ಆ ಮೆಸೇಜಿನ ಪ್ರಕಾರ ಒಬ್ಬರು ಬಿದ್ದಿರೋ ಓಟ್ ಇನ್ನೊಬ್ರು ಕರೆಕ್ಟಾಗಿ ಬಿದ್ದಿದೆ. ಅದು ನನಗೆ ಭಾಳ ಖುಷಿ ತರ್ತಕ್ಕಂಥ ಒಂದು ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಅದರ ಪರಿಣಾಮವಾಗಿ ಇವತ್ತು ನಮ್ಮ ಏನು 13 ಸ್ಥಾನಗಳನ್ನು ನಾವು ಪಡ್ಕೊಂಡಿದ್ದೀವಿ. ಅದರ ಒಂದು ಪರಿಣಾಮವಾಗಿ ನಾವು ಮತದಾರರಿಗೆ ಅನಂತ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದರ ಹೊರತಾಗಿ ನಾನು ಬೇರೆ ಯಾರ ಬಗ್ಗೆ ಏನು ಇನ್ನು ಮಾತಾಡೋದಕ್ಕಂತೂ ನಾನು ಹೋಗೋದಿಲ್ಲ. ಅದು ನನಗೆ ಅವಶ್ಯಕತೆ ಇಲ್ಲ. ನನ್ನ ಟೀಮ್ ಇದೆ, ನನ್ನ ವರ್ಕ್ ಇದೆ. ಮುಂದಿನ ದಿನಗಳಲ್ಲಿ ಆ ಸಂಘವನ್ನು ಇನ್ನಷ್ಟು ಉತ್ತುಂಗಕ್ಕೆ ತಗೊಂಡೋಗ್ಬೇಕಂತಕ್ಕಂಥ ಗುರಿ ನನಗಿದೆ. ಅದಕ್ಕೆ ತಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ. ತಾವು ಕೂಡ ಅದಕ್ಕೆ ಸಹಕರಿಸಬೇಕಂತ ಕೋರ್ತಾ ನಾನು 2 ಮಾತು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ. ಬೇಡ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ. ಪರ್ವಾದಾಯಕ್ಕೆ ಮಾಡೋಕ್ಕೆ ತುಂಬ ಪ್ರಯತ್ನ ಮಾಡಿದ್ವಿ, ಅದಾಗಲಿಲ್ಲ. ಚುನಾವಣೆ ಇವತ್ತು ನಡೆದಿದೆ. 15 ನಿರ್ದೇಶಕರನ್ನು ನಮ್ಮ ಸಂಘದ ಸದಸ್ಯರು ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಶುಭಾಶಯಗಳು ಹೇಳ್ತಾ ಇದ್ವಿ, ವಂದನೆಗಳು ಹೇಳ್ತಾ ಇದ್ವಿ. ಇದು ನಮ್ಮ ತಂಡ 15 ಜನ ಏನಿದ್ವೋ ಎಲ್ಲರಿಗೂ, ನಮ್ಮ ಎಲ್ಲ ಸಮಾಜ ಮುಖಂಡರಿಗೂ ಎಲ್ಲರೂ ನಮಗೆಲ್ಲ ಟೀಮ್ಗೆ ಸಪೋರ್ಟ್ ಮಾಡಿ 15 ಜನನೂ ಗೆಲ್ಲಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಇದು ಹೇಳ್ತಾ ಇದ್ವಿ. ಆಮೇಲೆ ಮುಂದಿನ ಬರೋ ಸೊಸೈಟಿನ ತುಂಬ ಡೆವಲಪ್ಮೆಂಟ್ ಮಾಡ್ತೀವಿ. ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘದಿಂದ ಜಿಲ್ಲೆಯಲ್ಲಿ ಮಾದರಿಯಲ್ಲಿ ಸೊಸೈಟಿ ಮಾಡೋಕ್ಕೆ ನಾವೆಲ್ಲ ತಯಾರಾಗಿದ್ವಿ. ನಾನು ಇಲಾಖೆಯಿಂದ ಎಲ್ಲ ಸಪೋರ್ಟ್ ಮಾಡ್ತೀವಿ. ಒಳ್ಳೆ
ಡೆಪಾಸಿಟ್ಸ್ ಎಲ್ಲ ಕಟ್ಸ್ಕೊಂಡು ಎಲ್ಲರಿಗೂ ಲೋನ್ಸ್ ಎಲ್ಲ ಚೆನ್ನಾಗಿ ಮಾಡ್ತೀವಿ. ನಮ್ಮ ತಂಡ ಒಳ್ಳೆ ಚೆನ್ನಾಗಿದೆ. 15 ಜನನೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಜೈ ಭೀಮ್, ಜೈ ಕರ್ನಾಟಕ. ನಮ್ಮ ಎಲ್ಲರೂ ಸೇರಿ ನಾವು ಸಾಮಾಜಿಕ ನ್ಯಾಯ ಮಂಡಳಿ ಮಾಡ್ಕೊಂಡ್ವಿ. ಎಲ್ಲ ಮಾಡ್ಕೊಂಡು ಎಲ್ಲ ಸಮುದಾಯಕ್ಕೂ ಅವಕಾಶ ಕೊಟ್ಟು ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಯಾವುದೇ ಭೇದ ಭಾವ ಇಲ್ದಿರ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ನಾವು ಅವತ್ತು ಕೆಲಸ ಮಾಡಿದ್ದಕ್ಕೆ ಇವತ್ತು ಎಲ್ಲರೂ ನಮ್ಮ ಟೀಮೆಲ್ಲ ವಿನ್ ಆಗಿದೆ. ನಮ್ಮ ಇವರು ಸಂಘದ ಸದಸ್ಯರು ಏನು ಅವರು ಆಸೆಗಳು ಇಟ್ಕೊಂಡಿದ್ದಾರೆ ಅವರೆಲ್ಲ ಆಸೆಗಳನ್ನು ನಾವು ಈಡೇರಿಸೋಕ್ಕೆ ಪ್ರಯತ್ನ ಪಡ್ತೀವಿ. ನಮ್ಮ ಸಂಘದಲ್ಲಿ ಏನು ಲೋನ್ ಕೊಡ್ತಾ ಇದ್ವಿ ಅದನ್ನು ಮುಂದೆ ಇನ್ನು ನಮ್ಮ ಗುರಿ ಇರೋದು ನಿಯರ್ 1 ಲಕ್ಷ ತನಕ ಲೋನ್ ಕೊಡ್ಬೇಕಂತ ಇದೆ. ನೋಡೋಣ, ಎಲ್ಲರೂ ಶೇರ್ ಅಮೌಂಟ್ ಕಲೆಕ್ಟ್ ಮಾಡಿ ಸಂಘನ ಮುಂದಿನ ವರ್ಷ ಇನ್ನಷ್ಟು ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ನಾನು ಎಲ್ಲರ ಪರವಾಗಿ ನಾನು ಆಶ್ವಾಸನೆ ಕೊಡ್ತಾ ಇದ್ದೀನಿ. ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ ಏನು ಈ ಒಂದು SC ಪತ್ತಿನ ಸಹಕಾರ ಸಂಘದಲ್ಲಿ ನಮ್ಮ ಅಭ್ಯರ್ಥಿಗಳು ವಿಜಯಶಾಲಿಗಳಾಗಿದ್ದಾರೆ. ಅವರ ಮುಂದಿನ ಗುರಿ ಒಂದೇ ಇರುತ್ತೆ. ಎಲ್ಲ ಮತದಾರರಿಗೂ ಕೂಡ ಮೊಟ್ಟ ಮೊದಲಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ಈ ಒಂದು ಸೊಸೈಟಿಯನ್ನು ರಾಜ್ಯದಲ್ಲೇ ಮಾದರಿಯಾಗಿ ಮಾಡಿ ಮತ್ತಷ್ಟು ಹಣದ ವ್ಯವಸ್ಥೆಯನ್ನು ಇಟ್ಕೊಂಡು ಉತ್ತಮ ಅವಕಾಶಗಳನ್ನು ನಮ್ಮ ಸಮಾಜದಲ್ಲಿ ಬರತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳನ್ನು ಒದಗಿಸುತ್ತಾ ಮತ್ತಷ್ಟು ಅಭಿವೃದ್ಧಿ ಹೊಂದಲು ನಮ್ಮ ಎಲ್ಲ ಸದಸ್ಯರು ಕೂಡ ಪಣ ತೊಡ್ತಾರೆ. ಅದರೊಟ್ಟಿಗೆ ನಮ್ಮ ಇಡೀ ಸಮುದಾಯವು ಇರುತ್ತೆ ಅಂತ ನನ್ನ ಆಶ್ವಾಸನೆಯನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತು. ಇವತ್ತು ಅಂಬೇಡ್ಕರ್ ಸಾಮಾಜಿಕ ನ್ಯಾಯ ತಂಡದಿಂದ ನಡೆದ ಚುನಾವಣೆಯಲ್ಲಿ ಎಲ್ಲ 15 ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಸಮಾಜದ ಮತದಾರರಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ, ಈ ಒಂದು ಸಂಘವನ್ನು ಇನ್ನಷ್ಟು ಹೆಚ್ಚಿಗೆ ಬೆಳೆಸ್ಕೊಂಡು ಹೋಗಲಿ, ಇದನ್ನು ಹಿಂಗೆ ಉಳಿಸ್ಕೊಳ್ರಿ. ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಲ್ಲ, ಆದ್ರೂ ಇದನ್ನು ಮುಂದೆ ಇನ್ನೂ ಹೆಚ್ಚಿನ ಹಂತಕ್ಕೆ ತಗೊಂಡು ಹೋಗಲಿ ಅಂತ ಹೇಳ್ತಾ ಅವರೆಲ್ಲರಿಗೂ ನಾನು ಶುಭಾಶಯಗಳನ್ನು ತಿಳಿಸಿ ಎಲ್ಲ ಸಂಘದ ನಿರ್ದೇಶಕರಿಗೆ ನನ್ನ ಮಾತಿಗೆ ವಿರಾಮ ಹೇಳಿ